ಎಲ್ಲರಿಗೂ ನಮಸ್ಕಾರ. ಇವತ್ತು ಒಂದು ವಿಡಿಯೋ ಏನಂದ್ರೆ ಬಹಳ ಜನ ಪೇಷಂಟ್ಸ್ ನನ್ ಕೇಳ್ತಾ ಇದ್ದಾರೆ, ಟರ್ಕಿ ಟ್ರಾನ್ಸ್ಪ್ಲಾಂಟ್ ಹೋಗ್ಬೋದಾ, ಟರ್ಕಿ ಕಂಟ್ರಿಗೆ ಹೋಗಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದಾ ಡಾಕ್ಟರ್, ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಮಾಹಿತಿ ಕೊಡಿ ಅದ. ಬಟ್ ನನ್ಗೆ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದೆ, ಯಾಕಂದ್ರೆ ನಮ್ಮ ಕೊಲೀಗ್ಸ್ ಇಂದ ಆಗಲಿ ಪೇಷಂಟ್ಸ್ ಅಲ್ಲಿ ಮಾಡ್ಕೊಂಡು ಇಲ್ಲಿ ಬಂದಿರೋರಾಗ್ಲಿ ನಮ್ಗೊಂದು ಓನ್ ಎಕ್ಸ್ಪೀರಿಯನ್ಸ್, ಅದರಿಂದ ಅವ್ರ ಫೀಡ್ಬ್ಯಾಕ್ ಆಗಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇಂದ ಈ ವಿಡಿಯೋ ಮಾಡ್ಬೇಕಂತ ನಾನು ಡಿಸೈಡ್ ಮಾಡಿದ್ದೀನಿ. ಈ ವಿಡಿಯೋ ಎಂಡ್ವರೆಗೂ ನೋಡಿ. ಟರ್ಕಿ ಏನಕ್ಕೆ ಆ ಥರ ಫೇಮಸ್ ಆಗಿದೆ ಟ್ರಾನ್ಸ್ಪ್ಲಾಂಟ್ಗೆ, ಟರ್ಕಿಗೆ ಇಂಡಿಯನ್ಸ್ ಹೋಗೋದು ಟ್ರಾನ್ಸ್ಪ್ಲಾಂಟ್ಗೋಸ್ಕರ ಇದು ವರ್ತಾ ನಾಟ್ ಬರ್ತಾ, ಮತ್ತೆ ಏನು ಯಾವ ತರಹ ಪ್ರಿಕಾಷನ್ಸ್ ತಗೋಬೇಕು, ಟರ್ಕಿನಲ್ಲಿ ಏನು ನಡೀತದೆ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಅಂತ ಸ್ವಲ್ಪ ಡೀಟೇಲ್ಸ್ ಇವತ್ತು ಈ ವಿಡಿಯೋದಲ್ಲಿ ಮಾಡೋಣ. ಬಿಫೋರ್ ಗೆಟಿಂಗ್ ಇನ್ ಟು ದ ಡೀಟೇಲ್ಸ್ ಆಫ್ ದ ವಿಡಿಯೋ, ನಾವು ಫಸ್ಟ್ ಆಫ್ ಆಲ್ ಟರ್ಕಿ ಏನಕ್ಕೆ ಟ್ರಾನ್ಸ್ಪ್ಲಾಂಟ್ ಅಲ್ಲಿ ಅಷ್ಟು ಫೇಮಸ್ ಅಂತ ಫಸ್ಟ್ ಜನರಿಗೆ ಬಹಳ ಜನಕ್ಕೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಇಲ್ಲಿಂದ ಕೂತ್ಕೊಂಡು ಯಾವುದೋ ಅಡ್ವರ್ಟೈಸ್ಮೆಂಟ್ ನೋಡ್ಬಿಟ್ಟು ಟರ್ಕಿಗೆ ಹೋಗ್ತೀನಿ, ಟರ್ಕಿಗೆ ಹೋಗ್ಬೋದು ಡಾಕ್ಟರ್ ಅಂತ ಹೇಳ್ತಾರೆ. ಅಲ್ಲಿ ಏನು ನಡೀತದೆ, ಅಲ್ಲಿ ಕಾಸ್ಟ್ ಎಷ್ಟಿರ್ತದೆ, ಅದು ಹೋದ್ರೆ ಏನಾಗುತ್ತೆ, ಅಲ್ಲಿ ಮಾಡ್ಕೊಂಡ್ರೆ ಟ್ರಾನ್ಸ್ಪ್ಲಾಂಟ್ ಏನಾಗುತ್ತೆ ಅಂತ ಅದ್ರ ಬಗ್ಗೆ ಮಾಹಿತಿ ಸ್ವಲ್ಪ ನಮ್ಗೆ ಇನ್ಫಾರ್ಮೇಶನ್ ನಮ್ಮ ಪೇಷಂಟ್ಸ್ ಫೀಡ್ಬ್ಯಾಕ್ ಇಂದಾನು ಬಂದಿದೆ. ನಮ್ಮ ಫ್ರೆಂಡ್ಸ್ ಕೊಲೀಗ್ಸ್ ಕಾನ್ಫರೆನ್ಸ್ಗೆ ಬರುವಾಗ ಲಾಟ್ ಆಫ್ ಯುರೋಪಿಯನ್ ಡಾಕ್ಟರ್ಸ್ ಆಗಲಿ, ಲಾಟ್ ಆಫ್ ಅಮೆರಿಕನ್ ಡಾಕ್ಟರ್ಸ್ ಆಗಲಿ ಬೇರೆ ಬೇರೆ ಕಂಟ್ರಿಯವರಲ್ಲಿ ಹೇಳ್ತಾ ಇರ್ತಾರೆ ಕಾನ್ಫರೆನ್ಸ್ದಲ್ಲಿ. ಅದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡು ನಾನು ಈ ವಿಡಿಯೋ ಮಾಡಿದ್ದೀನಿ. ಈಗ ಬೇಸಿಕ್ಲಿ ಟರ್ಕಿನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ ಏನಕ್ಕೆ ಫೇಮಸ್ ಅಂದರೆ, ಟರ್ಕಿ ಜಿಯೋಗ್ರಫಿಕಲಿ ಯುರೋಪಿಯನ್ ಕಂಟ್ರೀಸ್ಗೆ ಮತ್ತು ಏಷ್ಯನ್ ಕಂಟ್ರೀಸ್ಗೆ ಮತ್ತು ಗಲ್ಫ್ ಕಂಟ್ರೀಸ್ಗೆ ಮಧ್ಯದಲ್ಲಿ ಇರ್ತದೆ. ವೆರಿ ಪಾಪ್ಯುಲರ್ ಫಾರ್ ಟೂರಿಸಮ್, ಅದೆಲ್ಲರಿಗೂ ಗೊತ್ತು. ಈಗ ಟರ್ಕಿದಲ್ಲಿ ಈಗ ಸಪೋಸ್ ಅದ್ರ ಬಗ್ಗೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಮಾತಾಡೋಕೆ ಮುಂದೆ ಯುರೋಪಿಯನ್ ಕಂಟ್ರೀಸ್ನಲ್ಲಿ, ಅಮೆರಿಕಾ ಕಂಟ್ರೀಸ್ದಲ್ಲಿ, ನಮಗೆ US ನಲ್ಲಿ ಸೊ ಟ್ರಾನ್ಸ್ಪ್ಲಾಂಟೇಷನ್ ಎಷ್ಟು ಕಾಸ್ಟ್ ಆಗುತ್ತೆ ಫಸ್ಟ್ ನಮ್ಗೆ ಒಂದು ಐಡಿಯಾ ಬೇಕು. ನಾರ್ಮಲ್ ಆಗಿ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಒಂದೊಂದು ಗ್ರಾಫ್ಟ್ಗೆ 5 to 6 euros ಮಾಡ್ತಾರೆ. ಬೆಸ್ಟ್ ಡಾಕ್ಟರ್ಸ್ ಅಂದ್ರೆ 9 euros ಮಾಡ್ತಾರೆ. ಅಂದ್ರೆ ಒಂದು 5 to 6,000 ಗ್ರಾಫ್ಟ್ಸ್ ನಾವು ಮಾಡ್ಕೋಬೇಕಂದ್ರೆ 30 to 35,000 euros ಆಗುತ್ತೆ, ಅಪ್ರಾಕ್ಸಿಮೇಟ್ಲಿ 30 lakhs ಆಗುತ್ತೆ. ಸೊ ಅದರಿಂದ ಅಮೆರಿಕಾದಲ್ಲಿ ಸೇಮ್ $5 to $6 ಹೋಗೋ ಒಂದೊಂದು ಗ್ರಾಫ್ಟ್ ಅನ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ ಅಷ್ಟೇ ಕಾಸ್ಟ್ ಆಗುತ್ತೆ. ಸೊ ಅದರಿಂದ ಆಲ್ ಯುರೋಪಿಯನ್ ಕಂಟ್ರೀಸ್ನಲ್ಲಿ ಕೆಲಸ ಮಾಡೋರು ಆಗ್ಬೋದು, ಎಂಪ್ಲಾಯೀಸ್ ಆಗ್ಬೋದು, ಅಷ್ಟು ಸ್ಪೆಂಡ್ ಮಾಡೋಕೆ ಅವ್ರಿಗೆ ಇಷ್ಟ ಆಗೋದಿಲ್ಲ. ಅದರಿಂದ ಒಂದು 5-6 lakhs ಒಳಗೆ ಅಂದರೆ 35 lakhs ಇಂದ 5-6 lakhs ಎಲ್ಲಿ ಅಷ್ಟು ಕಡಿಮೆ ಸಿಕ್ಕುತ್ತೆ ಅಂತ ಉದ್ದೇಶ ಕಾರಣಕ್ಕಾಗಿ, ಹಾಗೆ ಟ್ರಿಪ್ ಆಗುತ್ತಂತ ಉದ್ದೇಶ ಕಾರಣಕ್ಕಾಗಿ ಟರ್ಕಿಗೆ ಹೋಗ್ತಾರೆ. ಸೊ ಅದರಿಂದ ಮೇನ್ ರೀಸನ್ ಟರ್ಕಿನಲ್ಲಿ ವೈ ಟ್ರಾನ್ಸ್ಪ್ಲಾಂಟ್ ಇಸ್ ವೆರಿ ಪಾಪ್ಯುಲರ್. ಎರಡನೇ ರೀಸನ್ ಏನಂದ್ರೆ, ಟರ್ಕಿ ಗವರ್ನಮೆಂಟು ಇದೊಂದು ಬಿಸ್ನೆಸ್ ತರ ನೋಡುತ್ತೆ. ಸೊ ನಮ್ಮ ಇಂಡಿಯಾದಲ್ಲಿ ಏರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಬೇಕಂದ್ರೆ ಯಾರೋ ಎಲಿಜಿಬಿಲಿಟಿ ಇರೋರು ಮಾತ್ರನೇ ಮಾಡಬೇಕಾಗಿದೆ. ಬಟ್ ಅಲ್ಲಿ ಮಾತ್ರ ಎಲ್ಲರೂ ಡಾಕ್ಟರ್ಸ್ ಮಾಡ್ಬೋದು ಅಂತ ಗವರ್ನಮೆಂಟ್ ಅಲ್ಲಿ ರೂಲ್ ಪಾಸ್ ಮಾಡಿದೆ. ಯಾಕಂದ್ರೆ ಅದರಿಂದ ಅವ್ರಿಗೆ ಇಂಡೈರೆಕ್ಟ್ ಟ್ಯಾಕ್ಸಸ್ ಬರುತ್ತೆ, ಗವರ್ನಮೆಂಟ್ ದುಡ್ಡು ಬರುತ್ತೆ. ಅದರಿಂದ ಜಾಸ್ತಿ ಅವರು ಅಡ್ವರ್ಟೈಸ್ಮೆಂಟ್ ಮಾಡೋದು, ಜಾಸ್ತಿ ಟೂರಿಸಂ ಡೆವಲಪ್ ಮಾಡೋದು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ಅಲ್ಲಿ ಟರ್ಕಿನಲ್ಲಿ ಟ್ರಾನ್ಸ್ಪ್ಲಾಂಟೇಷನ್ಸು ಭಾಳ ಪಾಪ್ಯುಲರ್. ಸೊ ಭಾಳ ಚೀಪ್ ಬರುತ್ತೆ ಅಂತಂದ ಒಂದು ಉದ್ದೇಶ ಕಾರಣಕ್ಕಾಗಿ. ಎರಡನೇದು, ಗವರ್ನಮೆಂಟ್ ಅಲ್ಲಿ ಮೆಡಿಕಲ್ ಟೂರಿಸಂ ಹೆಸರ ಮೇಲೆ ಭಾಳ ಎಂಕರೇಜ್ ಮಾಡಿ ಅವ್ರಿಗೆ ಸ್ವಲ್ಪ ರೂಲ್ಸ್ ಎಲ್ಲ ಫ್ರೀ ಮಾಡಿ ಯಾವ್ದಾದ್ರು ಕ್ಲಿನಿಕ್ಸ್ ಹಾಕೊಂಡು ಸರ್ಜರಿ ಮಾಡೋದಾರ ಮಾಡಿದೆ. ಸೊ ಈ ಎರಡು ಮೇನ್ ಕಾರಣಗಳು. ಈ ಟರ್ಕಿನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟೇಷನ್ ಸಿಸ್ಟಮ್ ಹೇಗೆ ನಡೀತದೆ, ಯಾವ ಥರ ಇರ್ತದೆ, ಒಂದು ಸಿಸ್ಟಮ್ ಇದೆ ಅಲ್ಲಿ, ಅದು ಸ್ವಲ್ಪ ನೀವು ಅರ್ಥ ಮಾಡ್ಕೋಬೇಕು. ನಮ್ಮ ಇಂಡಿಯಾದಲ್ಲಿ ಇಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಗೆ ಹೋಗಿ ಒಂದು ಹೇರ್ ಟ್ರಾನ್ಸ್ಪ್ಲಾಂಟ್ ವಿಂಗ್ನಲ್ಲಿ ಹೇರ್ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೋದು. ಇಲ್ಲಾಂದ್ರೆ ಇಂಡಿವಿಜುವಲ್ ಡಾಕ್ಟರ್ಸ್ ಕ್ಲಿನಿಕ್ಸ್ ರನ್ ಮಾಡೋ ಡೇ ಕೇರ್ ಸೆಂಟರ್ಗೆ ಹೋಗಿ ನಾವು ಟ್ರಾನ್ಸ್ಪ್ಲಾಂಟೇಷನ್ ಮಾಡ್ಕೋಬೋದು. ಎಲ್ಲಿ ಮಾಡ್ಕೊಂಡ್ರು ನಿಮ್ಗೆ 1-to-1 ಡೈರೆಕ್ಟ್ ಕಾಂಟ್ಯಾಕ್ಟ್ ಇರುತ್ತೆ, ಫಾಲೋಅಪ್ಸ್ ಮಾಡ್ಬೋದು, ಕನ್ಸಲ್ಟೇಷನ್ ಮಾಡ್ಕೋಬೋದು, ಸರ್ಜರಿನೂ ಅದು ಮಾಡ್ಕೋಬೋದು ಇರುತ್ತೆ. ಟರ್ಕಿನಲ್ಲಿ ಆ ಥರ ಅಲ್ಲ, ಇನ್ವೆಸ್ಟರ್ಸ್ ಬೇರೆ ಹ್ಯೂಜ್ ಅಮೌಂಟ್ ಇನ್ವೆಸ್ಟ್ ಮಾಡ್ತಾರೆ. ಆ ಥರ ಕ್ಲಿನಿಕ್ಸ್ ಬ್ಯೂಟಿಫುಲ್ ವರ್ಲ್ಡ್ದಲ್ಲಿ ಎಲ್ಲಿ ಇರಲ್ಲ, ಆ ಥರ ಮಾಡ್ತಾರೆ ದುಡ್ಡು ಇನ್ವೆಸ್ಟ್ ಮಾಡಿ. ಮತ್ತೆ ಅಲ್ಲಿ ಇನ್ ಹೌಸ್ ಬೆಸ್ಟ್ ಸರ್ಜನ್ಸ್, ಬೆಸ್ಟ್ ಡಾಕ್ಟರ್ಸ್ ವರ್ಲ್ಡ್ ವೈಡ್ ಸ್ಯಾಲ್ರಿ ಕೊಟ್ಟು ಕರ್ಕೊಂಡ್ಬೇಡ ಅಲ್ಲಿ ಬಿಡ್ತಾರೆ. ಬಟ್ ಅವ್ರು ನಿಮ್ಗೆ ಸರ್ಜರಿ ಮಾಡೋದಿಲ್ಲ. ನೆಕ್ಸ್ಟ್ ಥರ್ಡ್ ಬಂದು ಟೆಕ್ನಿಕಲ್ ಟೀಮ್ ಇರುತ್ತೆ, ಒಂದು 200-300 ಪೀಪಲ್ ಇರ್ತಾರೆ, ಅವರು ನಿಮ್ಗೆ ಸರ್ಜರಿ ಮಾಡ್ತಾರೆ. ಲಾಸ್ಟ್ ಟೀಮು ಅಡ್ವರ್ಟೈಸ್ಮೆಂಟ್ ಟೀಮ್ ಇರುತ್ತೆ. ಸೊ ಅದರಿಂದ ಇನ್ವೆಸ್ಟರ್ಸ್ ಬೇರೆ, ಡಾಕ್ಟರ್ ಬೇರೆ, ನಿಮ್ಮ ಸರ್ಜರಿ ಮಾಡೋರು ಬೇರೆ, ನಿಮ್ಗೆ ಅಕಾಮಿಡೇಷನ್ ಎಲ್ಲ ಕೊಡೋರು ಬೇರೆ. ಸೊ ಒಂದ್ಸಾರಿ ನಿಮ್ಮ ಸರ್ಜರಿ ಆದಮೇಲೆ ಯಾರು ಫಾಲೋ ಅಪ್ ಮಾಡೋಕೆ ನಿಮ್ಗೆ ಅವಕಾಶ ಕೊಡಲ್ಲ, ರಿಸಲ್ಟ್ಸ್ ನಿಮ್ಗೆ ಚೆನ್ನಾಗಿ ಬರಲ್ಲ. ಯಾಕಂದ್ರೆ ಎಲ್ಲ ಟೆಕ್ನಿಷಿಯನ್ಸೇ ಮಾಡ್ತಾರೆ. ಒಂದಿನಕ್ಕೆ ಒಂದು 50-100 ಸರ್ಜರೀಸ್ ಮಾಡಿದ್ರೆ ಡಾಕ್ಟರ್ಸ್ ಏನು ಮಾಡಲ್ಲ. ಒಬ್ಬನೇ ಡಾಕ್ಟರ್ ಕೂತ್ಕೊಂಡು ಲೀಗಲ್ಗೋಸ್ಕರ ಒಬ್ಬ ಡಾಕ್ಟರ್ ಇರ್ತಾರೆ ಇನ್ ಹೌಸ್ದಲ್ಲಿ, ಅವ್ರು ಏನು ಸರ್ಜರಿ ನಿಮ್ಗೆ ಮಾಡೋದಿಲ್ಲ. ಇದು ಪೇಷಂಟ್ ನಮಗೂ ಕೊಟ್ಟಿದ್ದ ಫೀಡ್ಬ್ಯಾಕ್. ಇವನ್ ನಮ್ಮ ಫ್ರೆಂಡ್ಸು ಕೊಲೀಗ್ಸು ಅಲ್ಲಿ ಏನು ನಡುತ್ತದೆ ಅಂತ ಹೇಳಿದ ಫೀಡ್ಬ್ಯಾಕ್ ಇದು, ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಇದು. ಸೊ ಅದರಿಂದ ಏನಾಗುತ್ತೆ, ನಿಮಗೆ ಒಂದ್ಸಾರಿ ಟ್ರಾನ್ಸ್ಪ್ಲಾಂಟೇಷನ್ ನೀವು ಅಲ್ಲಿ ಹೋದ್ರೆ ನೀವು 22 years ಆಗಲಿ 20 years ಆಗಲಿ ಎಷ್ಟಾದ್ರೂ ನೋ ಅಂತ ಇರಲ್ಲ. ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಬ್ಯಾಂಡೇಜ್ ಆಗಿ ನಿಮ್ಗೆ ಕಲಿಸ್ತಾರೆ ಅಷ್ಟೇ. ಆದ್ಮೇಲೆ ನಿಮ್ಗೆ ಏ ಥರ ನಿಮ್ಗೆ ಕಾಂಟ್ಯಾಕ್ಟ್ ಇರಲ್ಲ.
ಸೊ ಫಾಲೋ ಅಪ್ ಮಾಡೋಕ್ಕೂ ಕಾಂಟ್ಯಾಕ್ಟ್ ಇರಲ್ಲ, ನಿಮ್ಮ ರಿಸಲ್ಟ್ಸ್ ತೋರ್ಸೋಕ್ಕೂ ಕಾಂಟ್ಯಾಕ್ಟ್ ಇರಲ್ಲ. ಮತ್ತೆ ಇದೊಂದು ಅಡ್ವರ್ಟೈಸ್ಮೆಂಟ್ ಟೀಮ್ ಏನು ಮಾಡುತ್ತಂದ್ರೆ ಬೆಸ್ಟ್ ರಿಸಲ್ಟ್ಸ್ ಎಲ್ಲಾದರೂ ಆತ ಸಿಕ್ತೆ ಅವ್ರು ಪೇ ಮಾಡೋದು ತಗೊಂಡು ಅವ್ರ ಸೆಲೆಬ್ರಿಟೀಸ್ ಕರ್ಕೊಂಡು ಬಂದು ಆ ಥರ ಅಡ್ವರ್ಟೈಸ್ಮೆಂಟ್ ಮಾಡಿ ಒಳ್ಳೆ ತೋರಿಸ್ತಾರೆ. ಬಟ್ ನಿಮ್ಮ ಟ್ರಾನ್ಸ್ಪ್ಲಾಂಟ್ ಹತ್ರ ಬಂದರೆ ಅದು ಪೂರಾ ಡ್ಯಾಮೇಜ್ ಆಗಿರ್ತದೆ. ಯಾಕಂದ್ರೆ ನಮ್ಮ ಹತ್ರ ಒಂದು ಪೇಷಂಟ್ಸು 5-6 ಜನ ನಮ್ಮ ಹತ್ರ ಬಂದಿದ್ರು, ನಾನು ಅವ್ರ ಫೇಸಸ್ ತೋರಿಸ್ಬೇಡ ಅಂತ ಹೇಳಿದ್ರು, ಒಬ್ರು ತೋರಿಸ್ತಾ ಇದ್ದೇನೆ. ಹೇರ್ಲೈನ್ ನೋಡಿದ್ರೆ ಹಾರಿಬಲ್ ಹೇರ್ಲೈನು ಮತ್ತು ಬ್ಯಾಕ್ ಸೈಡ್ ಕಂಪ್ಲೀಟ್ ಬೋಚ್ಡ್ ಆ್ಯಂಡ್ ಡ್ಯಾಮೇಜ್ ಡೋನರ್. ಸೊ ಈ ಥರ ಆಗುತ್ತೆ ನಿಮ್ಮ ಟ್ರಾನ್ಸ್ಪ್ಲಾಂಟೇಷನ್. ಮತ್ತೆ ಯಾರಾದರೂ ರಿಪೇರ್ ಮಾಡ್ಬೇಕಂದ್ರೂ ಸಾಧ್ಯ ಇಲ್ಲ. ಅದರಿಂದ ಹುಷಾರಾಗಿ ಟರ್ಕಿ ಹೋಗೋರು ಸ್ವಲ್ಪ ನೋಡ್ಕೊಂಡು ಹೋಗ್ಬೇಕು. ಆದರೆ ಟರ್ಕಿನಲ್ಲಿ ಒಳ್ಳೆ ಡಾಕ್ಟರ್ಸ್ ಇಲ್ಲ ಅಂತ ಹೇಳಕ್ಕೆ ಹೋಗ್ಬೇಡಿ. ಒಳ್ಳೆ ಡಾಕ್ಟರ್ಸ್ ಇದ್ದಾರೆ, ಗ್ಯಾರಂಟಿ ಇದ್ದಾರೆ. ಬಟ್ 5 to 10% ಇರ್ತಾರೆ. ಅವರು ಯುರೋಪಿಯನ್ ಡಾಕ್ಟರ್ಸ್ ಥರ ಚಾರ್ಜ್ ಮಾಡ್ತಾರೆ. ಸೊ ಅವಾಗ ಮತ್ತೆ ನೀವು ಲ್ಯೂಕ್ರೇಟಿವ್ ಪ್ಯಾಕೇಜಿಗೆ ಹೋಗಿ ಮತ್ತೆ ಟೆಕ್ನಿಷಿಯನ್ ಹ್ಯಾಂಡ್ಸ್ಗೆ ಹೋಗ್ತೀರಾ. ಸೊ ಅದರಿಂದ ಅಲ್ಲಿ 90 to 95% ನಡೆಯೋದು ಈ ಥರ ಲ್ಯೂಕ್ರೇಟಿವ್ ಪ್ಯಾಕೇಜ್ ಟ್ರಾನ್ಸ್ಪ್ಲಾಂಟ್ಗಳು. ಸೊ ನಿಮ್ಮ ಫರ್ದರ್ ಫಾಲೋ ಅಪ್ಸ್ ಇರಲ್ಲ. ಸ್ವಲ್ಪ ಜನ ಕೇಳ್ತಾರೆ ಈಸಿ ಟು ವರ್ತ್ ಗೋಯಿಂಗ್ ಟು ಟರ್ಕಿ ಫಾರ್ ಟ್ರಾನ್ಸ್ಪ್ಲಾಂಟ್ ಸರ್, ಇಲ್ಲಿಂದ ಅಲ್ಲಿ ಹೋಗೋದು ವರ್ತ್ ಅಂತೀರಾ? ಡೆಫಿನೆಟ್ಲಿ ಇಂಡಿಯಾನಿಂದ ಹೋಗೋದೇ ವರ್ತ್ ಇಲ್ಲ. ಯಾಕಂದರೆ ಅದೇನು ಕಡಿಮೆ ಪ್ರೈಸ್ ಇಲ್ಲ, 3 to 5 lakhs ಚಾರ್ಜ್ ಮಾಡ್ತಾರೆ. ಮತ್ತೆ ನಿಮಗೆ ಫಾಲೋ ಅಪ್ಸ್ 0 ಫಾಲೋ ಅಪ್ಸ್ ಆದಮೇಲೆ ಸರ್ಜರಿ ಆದಮೇಲೆ ನೀವು ಯಾರು ಕಾಂಟ್ಯಾಕ್ಟೇ ಮಾಡಲ್ಲ. ಸೊ ಇಲ್ಲಿ 100% ನಾವು ಒಳ್ಳೆ ಚೂಸ್ ಮಾಡ್ಕೊಂಡು ಇಂಡಿಯಾದಲ್ಲಿ 140 crores ಪಾಪ್ಯುಲೇಷನ್ನಲ್ಲಿ ಒಳ್ಳೆ ಡಾಕ್ಟರ್ಸ್ ಗ್ಯಾರಂಟಿ ಇದ್ದಾರೆ. ನಮಗೆ ಜೆನೆಟಿಕ್ಸ್ನಲ್ಲಿ ಇಂಡಿಯನ್ ಡಾಕ್ಟರ್ಸ್ಗೆ ಸ್ಕಲ್ಪ್ಟಿಂಗ್ ಹ್ಯಾಂಡ್ಸ್ ಇದೆ ನಮಗೆ. ಸೊ ಆ ಥರ ಸ್ಕಲ್ಪ್ಟಿಂಗ್ ಆರ್ಟಿಸ್ಟಿಕ್ ಹ್ಯಾಂಡ್ ನಮ್ದಿದೆ. ಸೊ ನಾವು ಇಂಡಿಯಾ ಡಾಕ್ಟರ್ಸ್ ಭಾಳ ಜನಕ್ಕೆ ಆ ಥರ ಸ್ಕಿಲ್ಸ್ ಇದ್ದಾವೆ. ಸೊ ಇಲ್ಲಿ ಡಾಕ್ಟರ್ಸ್ ಸಿಗೋದಂತೂ ಕಷ್ಟ ಇಲ್ಲ. ಚೆನ್ನಾಗಿ ಹುಡ್ಕೊಂಡು ಸ್ವಲ್ಪ ರಿಸರ್ಚ್ ಮಾಡಿ ಒಳ್ಳೆ ಡಾಕ್ಟರ್ ಹತ್ರ ಡೆಫಿನೆಟ್ಲಿ ಹೋಗ್ಬೋದು. ಯಾಕಂದರೆ ಟರ್ಕಿಗೆ ಈವನ್ ಟ್ರಾವೆಲ್ ಮಾಡಬೇಕಂದ್ರೆ ವೀಸಾ ಬೇಕಂದರೆ 27,000 rupees ಇಂಡಿಯಾ ಗೌರ್ಮೆಂಟ್, ಇಲ್ಲಿಂದ ಅಲ್ಲಿ ಇಂಡಿಯನ್ಸ್ ಹೋಗ್ಬೇಕಂದ್ರೆ 27,000 rupees ಅವ್ರ ಗೌರ್ಮೆಂಟ್ ಚಾರ್ಜ್ ಮಾಡ್ತಾರೆ. ಯುರೋಪಿಯನ್ಸ್ ಅಮೆರಿಕನ್ಸ್ಗೆ ಅದು ಫ್ರೀ, ನಮಗೆ ಹೊಸ ಹೋಗೋವ್ರಿಗೆ ಅದು ಫ್ರೀ ಇಲ್ಲ. ಸೊ ಇದೆಲ್ಲ ಇಷ್ಟು ಕಾಸ್ಟ್ ಆಗಿ ಡಬಲ್ ಕಾಸ್ಟ್ ಆಗಿಬಿಡ್ತದೆ ನಿಮಗೆ. ಅದರಿಂದ ಇಲ್ಲಿಂದ ಅಲ್ಲಿಗೆ ಹೋಗಿ ಟರ್ಕಿನಲ್ಲಿ ಟೆಕ್ನಿಷಿಯನ್ಸ್ ಹತ್ರ ಟ್ರಾನ್ಸ್ಪ್ಲಾಂಟ್ ಮಾಡ್ಕೋಬೇಕಾದ ಅವಶ್ಯಕತೆ ಯಾರಿಗೆ ಇಂಡಿಯನ್ಸ್ಗಿಲ್ಲ. ಇಲ್ಲೇ ನೀವು ಒಳ್ಳೆ ಡಾಕ್ಟರ್ ಸರ್ಚ್ ಮಾಡಿಕೊಂಡು ಮಾಡ್ಕೋಬೋದು. ಸೊ ಅದರಿಂದ ಸ್ವಲ್ಪ ರಿಸರ್ಚ್ ಮಾಡಿ, ಒಂದು ವಿಡಿಯೋ ನೋಡಿಬಿಟ್ಟು ನಾವು ಅಡ್ವರ್ಟೈಸ್ಮೆಂಟ್ ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಅನ್ಕೋಬಾರ್ದು. ಯಾಕಂದರೆ ಸೀಕ್ವೆನ್ಸಲ್ ಸೀರೀಸ್ ಆಫ್ ವಿಡಿಯೋಸ್ ನೋಡಿ ಡಾಕ್ಟರ್ಸ್ನ ಸ್ವಲ್ಪ ವರ್ಷ ಅಬ್ಸರ್ವ್ ಮಾಡಿ ಆವಾಗ ಟ್ರಾನ್ಸ್ಪ್ಲಾಂಟ್ ಮಾಡಿಕೊಂಡ್ರೆ ನಿಮ್ಮ ಸೇಫ್ಟಿ ಚೆನ್ನಾಗಿರ್ತದೆ, ರಿಸಲ್ಟ್ಸ್ ಚೆನ್ನಾಗಿ ಬರ್ತವೆ ಅಂತ ಹೇಳಿ ಈ ವಿಡಿಯೋ ಮಾಡೋಕ್ಕಾಗಿದೆ. ಈ ವಿಡಿಯೋ ಐ ಥಿಂಕ್ ಸ್ವಲ್ಪ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಅನ್ನಿಸ್ತದೆ. ಸ್ವಲ್ಪ ಮೋರ್ ವಿಡಿಯೋಸ್ಗೋಸ್ಕರ ಕೈಂಡ್ಲಿ ವಾಚ್ ಅವರ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.